ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ದಕ್ಷಿಣ ಕರ್ನಾಟಕದಲ್ಲಿ ಹೋಳಿಗೆಗೆ ಒಬ್ಬಟ್ಟು ಎಂದು ಕರೀತಾರೆ. ಹೋಳಿಗೆ ಅಥವಾ ಒಬ್ಬಟ್ಟನ್ನು ಕರ್ನಾಟಕದ ಒಂದು ರುಚಿಕರವಾದ ಸಿಹಿ ತಿಂಡಿ. ಹೋಳಿಗೆಯನ್ನು ವಿವಿಧ ರೀತಿಯಲ್ಲಿ ತಯಾರಿಸುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕಡಲೆಬೇಳೆ ಮತ್ತು ಬೆಲ್ಲದಿಂದ ತಯಾರಿಸುತ್ತಾರೆ. ದಕ್ಷಿಣ ಕರ್ನಾಟಕದಲ್ಲಿ ತೊಗರಿಬೇಳೆ, ತೆಂಗಿನಕಾಯಿ ಮತ್ತು ಬೆಲ್ಲದಿಂದ ಒಬ್ಬಟ್ಟನ್ನು ತಯಾರಿಸುತ್ತಾರೆ. ಹೋಳಿಗೆಯನ್ನು ತುಪ್ಪದ ಅಥವಾ ಬಿಸಿ ಹಾಲಿನೊಂದಿಗೆ ಸೇವಿಸುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಮಾವಿನಕಾಯಿ ಶೀಕರಣಿ ಜೊತೆ ಮತ್ತು ಕಟ್ಟಿನ ಸಾರಿನೊಂದಿಗೆ ಸೇವಿಸುತ್ತಾರೆ. ಕಟ್ಟಿನ ಸಾರಿಗೆ ಇನ್ನೊಂದು ಹೆಸರು ಆಂಬರ ಅಂತಲೂ ಕರೀತಾರೆ. ಹಾಗಾದರೆ ಬನ್ನಿ ಈ ಹೋಳಿಗೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಕಡಲೆಬೇಳೆ ಹೋಳಿಗೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಬಟ್ಲಿಗಿಂತಲೂ ಸ್ವಲ್ಪ ಜಾಸ್ತಿ ಅಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನಾವು ಇದನ್ನು ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಇದನ್ನು ಬರೀ ಮೈದಾ ಹಿಟ್ಟಲ್ಲಿ ಮಾಡೋದಕ್ಕಿಂತಲೂ ನಾವು ಅರ್ಧದಷ್ಟು ಗೋಧಿ ಹಿಟ್ಟು ಅರ್ಧದಷ್ಟು ಮೈದಾ ಹಿಟ್ಟು ಕೂಡ ಕಲಿಸ್ಕೊಂಡು ಮಾಡ್ಬೋದು. ಈ ಥರ ನೋಡಿ ಸಾಫ್ಟಾಗಿ ಕಲಿಸ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ನಾವು ಇದಕ್ಕೆ ಒಂದು ಬಟ್ಟೆಯಿಂದ ಮುಚ್ಚಿ 1 ಅವರ್ ಎತ್ತಿಡಬೇಕಾಗುತ್ತೆ. ಇದು ನೆನೆಯಲ್ಲಿ ಎತ್ತಿಟ್ಬಿಟ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನು ಕಲಿಸಿದ್ದೀನಿ. ಇದೊಂದು ಬಟ್ಟೆಯಲ್ಲಿ ಮುಚ್ಚಿ ನಾನು ಇದಕ್ಕೆ ಇನ್ನೊಂದು ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಇದಕ್ಕೆ 1 ಅವರ್ ಇಡ್ತಾ ಇದ್ದೀನಿ. ಅಲ್ಲಿವರೆಗೂ ನಾವೀಗ ಬೇಳೆ ಅದು ಬೇಯಿಸ್ಕೊಳ್ಳೋಣ. ನೋಡಿ ಈಗಿದು ಆಗಿದೆ, ನೆಂದಿದೆ ಸ್ವಲ್ಪ. ಈಗ ನಾನು ಬೇಳೆ ಬೇಯಕ್ಕೆ ಇಡ್ತಾ ಇದ್ದೀನಿ. ನಾನು ನೀರಿಗೇನೋ ಅಳತೆ ಏನು ಬೇಕಾಗಿಲ್ಲ, ಯಾಕಂದರೆ ನಾವು ಕಟ್ಟಿನ ನೀರು ಅಂತ ನಾವು ಆಂಬ್ರ ಮಾಡೋಕ್ಕೆ ತೆಗಿತೀವಲ್ವ, ಹಾಗಾಗಿ ನಾವು ನೀರು ಎಷ್ಟಾದರೂ ಹಾಕೋಬಹುದು. ನೋಡಿ ಇದಕ್ಕೆ ನಾನೀಗ 2 ವಿಷಲ್ ಬರ್ಸಿದ್ದೀನಿ. 3 ಆದರೆ ತುಂಬ ಬೆಂದ್ಬಿಡುತ್ತೆ. ಒಂದು 2 ವಿಷಲ್ ಬೆರೆಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಕಡಲೆಬೇಳೆ ಆಗಿರೋದ್ರಿಂದ. ತೊಗರಿಬೇಳೆ ಆದರೆ 1 ವಿಷಲಲ್ಲೇ ಸಾಕಾಗ್ಬಿಡುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ ಈಗ ಕಡಲೆಬೇಳೆ. ಈ ನೀರನ್ನೆಲ್ಲ ಈಗ ಬಸ್ಕೊಂಡ್ಬಿಡೋಣ. ನಾನು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಒಂದು ಛಾಣಿ ಇಟ್ಕೊಂಡು ಈ ಥರ ಕಡಲೆಬೇಳೆಯಲ್ಲಿರೋ ನೀರೆಲ್ಲ ನಾನು ತೆಗಿತಾ ಇದ್ದೀನಿ. ನೋಡಿ ನೀಟಾಗಿ ಒಂದು 10 ನಿಮಿಷ ಇದು ನೀರು ಹೋಗಲು ಬಿಟ್ಬಿಡಬೇಕು. ಈಗ ನಾನು ಅದೇ ಕುಕ್ಕರ್ಗೆ ಎಲ್ಲ ಬೇಳೆನ ಮತ್ತೆ ಹಾಕೋತಾ ಇದ್ದೀನಿ. ಇದು ಬೆಲ್ಲ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ. ನೋಡಿ ನಾನು 1 ಬಟ್ಲು ಕಡಲೆಬೇಳೆಗೆ 1 ಬಟ್ಲು ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಸ್ಟವ್ ಆನ್ ಮಾಡಿಕೊಂಡು ನಾವು ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಆ ಬೆಲ್ಲದ ನೀರೆಲ್ಲ ಹಿಂಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ನೋಡಿ ಈಗ ನಾನೊಂದು 10 ನಿಮಿಷ ಕುದಿಸಿದ್ದೀನಿ. ಈಗ ರೆಡಿ ಆಗಿದೆ ಇದು. ಇದಕ್ಕೆ ನಾನು ಒಣಶುಂಠಿ, ಏಲಕ್ಕಿ ಮತ್ತು ಸೋಪ್ ಕಾಳನ್ನ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಸಣ್ಣಗೆ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಬೇಳೆಗೆ. ನೋಡಿ ಈ ಥರ ಪೌಡ್ರ್ ಮಾಡಿದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಬೇಳೆ ಅದೆಲ್ಲ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು ಗ್ರೈಂಡ್ರಿಗಾದರೂ ಹಾಕೋಬೋದು, ಮಿಕ್ಸಿಗಾದರೂ ಹಾಕೋಬೋದು, ಇಲ್ಲ ಕಲ್ಲಲ್ಲಿ ರುಬ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಕಡಿಮೆ ಇರೋದ್ರಿಂದ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ನೋಡಿ ಇದಕ್ಕೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ರುಬ್ಕೊಂಡ್ರೆ ತುಂಬ ನುಣ್ಣಗಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೂರಣ ರೆಡಿಯಾಗಿದೆ. ನಾನು ಇದೇ ಥರ ಎಲ್ಲನೂ ಬೇಳೆ ರುಬ್ಬಿ ಹೂರಣ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಒಂದೊಂದು ಕಾಳು ಬರುತ್ತೆ. ನಾವು ಬೇಕು ಅಂದರೆ ಕೈಯಲ್ಲಿ ಮಿಕ್ಸಿಯಲ್ಲಿ ಮಾಡಿಕೊಂಡ್ರೆ ಒಂದೊಂದು ಈ ಥರ ಕಾಳುಗಳು ಕಾಣಿಸುತ್ತೆ. ನಾವು ಇದನ್ನು ಸ್ವಲ್ಪ ಕೈಯಲ್ಲಿ ಕೂಡ ರೆಡಿ ಮಾಡ್ಕೋಬೋದು. ಈಗ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಪ್ಲಾಸ್ಟಿಕ್ನ ನಾವು ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ರೆಡಿಮೇಡು ಸಿಗುತ್ತೆ ಅಂಗಡಿಗಳಲ್ಲಿ. ಒಬ್ಬಟ್ಟು ಮಾಡೋ ಪೇಪರ್ ಅಂದರೆ ಸಿಗುತ್ತೆ. ನೋಡಿ ಈ ಥರ ಇದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ನಾವು ಲಟ್ಟಣಿಗೆಗೂ ಸಹ ಎಣ್ಣೆ ಹಚ್ಕೋಬೇಕು. ನೋಡಿ ಹಿಟ್ಟೆಲ್ಲ ನೆಂದಿದೆ. ಈಗ ಹಿಟ್ಟು ರೆಡಿಯಾಗಿದೆ.
ಎಷ್ಟು ನೆನೆಯುತ್ತೋ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹೂರಣ ಎಷ್ಟು ಅಳಸಿರುತ್ತೋ ಹಿಟ್ಟು ಕೂಡ ಅಷ್ಟೇ, ಎರಡು ಸಮ ಪ್ರಮಾಣದಲ್ಲಿ ಇದು ಇರಬೇಕು. ಒಂದು ಗಟ್ಟಿ ಒಂದು ಅಳಸಾದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಥರ ಮಾಡಿಕೊಂಡು ಈ ಥರ ಕೂಡಿಸ್ಕೊಂಡು ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದುಬಿಡಬೇಕು. ನೋಡಿ, ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಲಟ್ಸಿದ್ರೆ ಅದು ಒಳಗಡೆ ಇರೋ ಹೂರಣ ಮತ್ತು ಹಿಟ್ಟು ಒಂದೇ ಸಮ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಲಟ್ಟಣಿಗೆಯಿಂದ ಈ ಥರ ಲಟ್ಸ್ಕೋಬೇಕು. ನೋಡಿ, ಈಗ ಹೋಳಿಗೆ ಬೇಯಿಸ್ತಾ ಇದ್ದೀನಿ. ತುಂಬ ಜೋರು ಉರಿಯಲ್ಲಿ ನಾವು ಹೋಳಿಗೆನ ಬೇಯಿಸ್ಕೊಬಾರ್ದು. ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಹೋಳಿಗೆ. ನೋಡಿ, ಈಗ ಹೋಳಿಗೆ ಹಾಕ್ತಾ ಇದ್ದೀನಿ. ನೋಡಿ, ಹೋಳಿಗೆ ಬೆಂದಿದೆ. ಈ ಥರ ನಾವು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಹೋಳಿಗೆ ರೆಡಿಯಾಗಿದೆ. ರುಚಿಕರವಾದ ಹೋಳಿಗೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಮಾಡೋದೇನು ಆ ಥರ ಏನು ಕಷ್ಟ ಇಲ್ಲ, ಈಸಿಯಾಗೆ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಬರುತ್ತೆ ಈ ಥರ ಮೆಜರ್ಮೆಂಟಲ್ಲಿ ಮಾಡಿದ್ರೆ. ನೋಡಿ, ಹೋಳಿಗೆಗೆ ಬೇಕಾಗುವ ಸಾಮಗ್ರಿಗಳು: 1 ಬಟ್ಲು ಕಡಲೆಬೇಳೆ, ಅದಕ್ಕೆ 1 ಬಟ್ಲು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ, ಶುಂಠಿ, ಸೋಪ ಸ್ವಲ್ಪ, ಮೈದಾ ಹಿಟ್ಟು ಅರ್ಧ ಬಟ್ಲು, ಗೋಧಿ ಹಿಟ್ಟು 1 ಬಟ್ಲು ಮತ್ತು ಬೇಯಿಸೋದಕ್ಕೆ ಎಣ್ಣೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.